ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥ ಎಚ್ಚರಿಕೆಯ ಬಗ್ಗೆ ನಾಳೆಯಿಂದ ದಾಳಿ ತೀವ್ರವಾಗುತ್ತೆ, ಒಂದು ರಾತ್ರಿಯಲ್ಲಿ ಇರಾನನ್ನು ನಿರ್ನಾಮ ಮಾಡ್ತೀವಿ ಅಂತ ನಾನು ಚಿತಾಲೆ ಅವರನ್ನ ಇದಕ್ಕೆ ರಿಯಾಕ್ಷನ್ ಪಡ್ಕೊಳ್ಬೇಕು. ಚಿತಾಲೆ ಅವರೇ, ನಾನು ವಿಂಗ್ ಕಮಾಂಡರ್ ಸುದರ್ಶನ್ ಅವರನ್ನ ಕೇಳಿದಾಗ ಅವರ ಅಭಿಪ್ರಾಯ ಏನಾಗಿತ್ತು ಅಂತಂದರೆ ಶರಣಾಗತಿಯಾಗುವಂಥ ಸಾಧ್ಯತೆ ಕ್ಷೀಣ, ನೋ ವೇ, ಸಾಧ್ಯನೇ ಇಲ್ಲ, ಇರಾನು ಈ ಬೆದರಿಕೆಗೆ ಬಗ್ಗಲ್ಲ ಅಂತ. ನಿಮಗೇನನ್ಸುತ್ತೆ? ಈ ಹಂತದಲ್ಲಿ ನಾಯಕತ್ವ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಇರಾನ್ನಲ್ಲಿ. ಮೊಜ್ತಬಾ ಖಮೇನಿ ಇರುವಿಕೆಯ ಬಗ್ಗೆ ಅನುಮಾನಗಳಿದ್ದಾವೆ. IRGC ಕಂಪ್ಲೀಟ್ ಟೇಕ್ ಓವರ್ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಶರಣಾಗತಿಯಾಗುವಂಥ ಸಾಧ್ಯತೆಗಳಿದಾವ? The second generation leaders are little wise and good, and I am having a dialogue with them ಅಂತ ಈ ಟಾಮ್ ಕ್ರೂಸು ಈ ಹಾಲಿವುಡ್ ಪಿಕ್ಚರ್ ಲೈಕ್ ಮಾಡೋ ಡೊನಾಲ್ಡ್ ಟ್ರಂಪ್ ಇದಾನಲ್ಲ, ಮತ್ತು ಯಾವ ಸೆಕೆಂಡ್ ಜನರೇಷನ್ ಲೀಡರ್ ಜೊತೆ ಮಾತಾಡ್ತಾ ಇದ್ದವನು? ಸರ್, ಇವೆಲ್ಲ ನಾಟಕ, ಇವೆಲ್ಲ ಬಂಡತನ. ಆದರೆ ಒಂದಿದೆ, ಸೂಪರ್ ಪವರ್ ಅಮೇರಿಕಾ ಏನಿದೆ ಅಲ್ಲ, ಬಿಕಾರಿಸ್ತಾನದಲ್ಲಿ ಒಳಗಡೆ ಹೋಗಿ ಹೆಂಗೆ ಒಬ್ಬ ಟೆರರಿಸ್ಟ್ಗೆ ಯಾರು 9/11 ಮಾಡಿದ್ನಲ್ಲ, ನನ್ನ ಹೆಸರು ಮರಿತಾ ಇದ್ದಾನೆ, ಅವನು ಅಲ್ಲೇ ಶೂಟ್ ಮಾಡಿದ್ರಲ್ಲ, ಅಷ್ಟು ಸೂಪರ್ ಪವರ್ ಅಮೇರಿಕಾ ಕಡೆ. ಯಾರು? ಲಾಡೆನ್ ಅಬಟಾಬಾದ್ನಲ್ಲಿ ಕಾರ್ಯಾಚರಣೆ ಆಯಿತು. ಲಾಡೆನ್ ಬಗ್ಗೆ ಹೇಳ್ತಾ ಇದ್ದಿರ್ತಾನೆ. ಅಟಬಾದ್, ಬಿನ್ ಲಾಡೆನ್ ಅಷ್ಟು ಸಂಸೆ. ಆಮೇಲೆ 10,000 ಫೀಟ್ ಇರಾನ್ನಲ್ಲಿ ಹೋಗಿ ಪಜೆಷನ್ ಹತ್ರ ಅವ್ರ ಪೈಲಟನ್ನು ರೆಸ್ಕ್ಯೂ ಮಾಡಿ ಬಂದ್ರಲ್ಲ, ಭಂಡರ ಜೊತೆ ಭಂಡ ಹೊಡೆದಾಡಿದರೆ ಅದು ಭಂಡತನದ ಪರಮಾವಧಿನೂ ಆಗ್ತದೆ. ನನಗೆ ಒಬ್ಬರು ಪ್ರಭಾಕರ್ ಸರ್ ಹೇಳಿದ ಕಾಣ್ತದೆ, ಯುರೋಪಿಯನ್ ಯೂನಿಯನ್ನು, ಆಮೇಲೆ ಬ್ರಿಕ್ಸ್ಕು, ಆಮೇಲೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸರ್, 15-16 ತಾಸು ಉಳಿತು, 40 ದಿವಸಗಳವರೆಗೂ ಏನು ಮಾಡ್ತಾ ಇದ್ರು ಇವರು? ಮತ್ತೆ ಹಂಗಂದ್ರೆ ಅದೊಂದು ಭಿಕಾರಿ. ಶರಣಾಗುವಂತ ಸಾಧ್ಯತೆಗಳಿಲ್ಲ ಅಂತ ಹೇಳ್ತೀರಿ? ಡಾಲರ್ ಸಿಗ್ತದೆ ಅಮೆರಿಕಾ ಕಡೆಯಿಂದ ಮಾಡಿ. ಸರ್, ತಾವು ಕೂಡ ವಿಂಗ್ ಕಮಾಂಡರ್ ಅವರ ಅಭಿಪ್ರಾಯವನ್ನ ಎಂಡೋರ್ಸ್ ಮಾಡ್ತೀರಿ? ಶರಣಾಗುವ ಸಾಧ್ಯತೆಗಳಿಲ್ಲ. ಎಸ್, ನಾನು ರುದ್ರಮೂರ್ತಿ ಅವರನ್ನ ಇದಕ್ಕೆ ಆಡ್ ಮಾಡ್ಕೋತೀನಿ ಡಿಬೇಟಿಗೆ. ಎಸ್ ಸರ್, ಅರ್ಥ ಆಯ್ತು. ನಾನು ರುದ್ರಮೂರ್ತಿ ಅವರನ್ನ ಆಡ್ ಮಾಡ್ಕೋತೀನಿ. ರುದ್ರಮೂರ್ತಿ ಅವರೇ, ನನಗೊಂದು ಕುತೂಹಲ ಇತ್ತು. ಎಚ್ಚರಿಕೆ ಕೊಟ್ಟ ಬೆನ್ನಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ಚೇಂಜಸ್ ಆಗಬಹುದು ಇವತ್ತು ಅಂತಂದ್ರೆ, ದಾಳಿ ತೀವ್ರಗೊಳಿಸ್ತೀವಿ ಅಂತ. ದಲಾಲ್ ಸ್ಟ್ರೀಟು ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ? ಹೆಂಗೆ ದೊಡ್ಡ ಚೇಂಜಸ್ ಏನು ಆಗ್ತಾ ಇಲ್ಲ? ರಕ್ಷಿತ್ ಅವರೇ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ, ಶೇರ್ ಮಾರ್ಕೆಟ್ ಆಕ್ಟಿವಿಟೀಸ್ ಬೇರೆ, ಈ ಕಡೆ ನಡೀತಿರುವಂತಹ ಯುದ್ಧ, ಇದರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಮಾರ್ಕೆಟ್ ಯಾವಾಗ್ಲೂನು ಲೀಡ್ ಮಾಡುತ್ತೆ. ಅಂದ್ರೆ 3 ತಿಂಗಳು ಮುಂಚೆನೆ, 6 ತಿಂಗಳು ಮುಂಚೆನೆ ಏನಾಗುತ್ತೆ ಅನ್ನೋದು ಮಾರ್ಕೆಟ್ ಕರೆಕ್ಟ್ ಆಗಿ ನಿಮಗೆ ಮುಂಚೆನೆ ಸೈಕಾಲಜಿ ಹೇಳುತ್ತೆ. ಲಾಸ್ಟ್ 3 ದಿವಸದಿಂದ ಏನೇ ಮಾರ್ಕೆಟ್ ಅಲ್ಲಿ ಈ ವಾರಿನ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಅದು ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇಲ್ಲ. ಸೊ ಪ್ರಪ್ರಥಮ ಬಾರಿಗೆ ನಿಮ್ಮ ಸುವರ್ಣ ಟಿವಿಯಲ್ಲಿ ರಕ್ಷಿತ್ ಅವರೇ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಬಾಟಮ್ ಹತ್ರ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಯಾರ್ಯಾರು ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ, ಆಯ್ತು ಇನ್ನೊಂಚೂರು ಬೀಳ್ಬೋದು ಅಂತವ್ರು ಎಲ್ಲ ದಯವಿಟ್ಟು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಒಂದೇ ಒಂದು ಪಾಸಿಬಿಲಿಟಿ ಏನಾಗಬಹುದು, ಬೈ ಚಾನ್ಸ್ ಏನಾನ ನಾಳೆ ಡೊನಾಲ್ಡ್ ಟ್ರಂಪ್ ಅವರು ಇದು 5ನೇ ಬಾರಿ ಈ ಗಡವನ್ನ ಕೊಡ್ತಾ ಇರೋದು, ನೀವ್ ಈ ತರ ಇರಾನು ಶರಣಾಗತಿ ಆಗ್ಬೇಕು, ಸ್ಟ್ರೈಟ್ ಆಫ್ ಹಾರ್ಮಸ್ ಓಪನ್ ಮಾಡ್ಬೇಕು. ಇದಕ್ಕೊಂದು ಕುರಿ ಕತೆ ಇದೆ. ಅವನು ಕುರಿ ಕಾಯೋನೊಬ್ಬ ಬಂದ್ಬಿಟ್ಟು ಹುಲಿ ಬಂತು ಅಂತ ಜನರನ್ನೆಲ್ಲ ಕರೀತಾನೆ. ಜನರು ಬಂದಾಗ ಹುಲಿ ಅಲ್ಲಿ ಇರೋದೇ ಇಲ್ಲ. ಅದೇ ತರ 3 ಸಲ ಮಾಡಾದ್ಮೇಲೆ ಜನರಿಗೆ ಬೇಸತ್ತೋಗುತ್ತೆ. ನಿಜವಾಗ್ ಹುಲಿ ಬಂದ್ರು ಅವ್ನ್ ಕರೆದ್ರೆ ಜನ ಯಾರು ಬರಲ್ಲ. ಅದು ಬರೀ 3 ಸಲ ಕಥೆಯಲ್ಲಿ ಇರೋದು. ಈಗ ಡೊನಾಲ್ಡ್ ಟ್ರಂಪ್ 5 ಸಲ ಆಗಿದೆ ಈ ತರ ಗಡುವು ಕೊಟ್ಟಿ ಹುಲಿ ಬಂತು ಅಂತ. ಆಮೇಲೆ ನಿಜವಾಗಿ ಹೇಳಿದ್ರು ಯಾರು ಇವಾಗ ಆಲ್ರೆಡಿ ಕೇರ್ ಮಾಡ್ತಾ ಇಲ್ಲ. ಇಷ್ಟು ಸಿಂಪಲ್ ಆಗಿ ಈ ಕುರಿ ಕಾಯೋನ್ ಕತೆ ಮತ್ತು ಹುಲಿ ಕತೆ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಏನ್ ನಡೀತಾ ಇದೆ. ನೀವು ದಲಾಲ್ ಸ್ಟ್ರೀಟ್ ಅಂದ್ರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಲಾಸ್ಟ್ 3 ದಿವಸದಿಂದನೇ ತೆಗೆದುಕೊಂತಿಲ್ಲ. ನೀವು ನನಗೆ ಡೈಲಿ ಬೇಸಿಸ್ ಅಲ್ಲಿ ಹೇಳಿದಿದ್ರೆ 3 ದಿವಸ ಮುಂಚೆನೆ ಹೇಳ್ತಿದ್ದೆ. ಬಟ್ ಈಗಲೂ ಏನ್ ಲೇಟ್ ಇಲ್ಲ. ಎಲ್ಲ ಆದ್ಮೇಲೆ ಕೋಟೆ ಬಾಗಿಲು ಹಾಕೋ ಬದಲು ಇಷ್ಟು ಬೇಗನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಚಿನ್ನ ಬೆಳ್ಳಿ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕೂತಿರೋರು ಕೂಡ ಹೂಡಿಕೆ ಮಾಡಿ. ಇದು ಗೋಲ್ಡ್ ಬೈ ಮಾಡೋದಕ್ಕೆ ಗೋಲ್ಡನ್ ಟೈಮ್, ತಿರ್ಗಾ ಈ ಕಾಲ ಸಿಗೋದಿಲ್ಲ. ಆಮೇಲೆ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ತಿರೋರು ಹೂಡಿಕೆ ಮಾಡಿ. ಆಮೇಲೆ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿ ಇರಾನ್ ಅದಕ್ಕೆ ಖಂಡಿತವಾಗ್ಲೂ ತಲೆ ಬಾಗ್ತಾ ಇಲ್ಲ, ಬೇರೆ ದೇಶದವರು ತಲೆ ಬಾಗ್ತಿಲ್ಲ.
ಜನ ಇವಾಗ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಬಿಟ್ಟು ಬೇರೆ ರೂಟ್ ಯಾವ್ದಾನ ಇದೆಯಾ ಅನ್ನೋದನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಡಿ-ಡಾಲರೈಸೇಷನ್ ಅಂದ್ರೆ ಎಲ್ಲಾ ಕಚ್ಚಾ ತೈಲದ ಖರೀದಿ ಏನ್ ಡಾಲರ್ ಅಲ್ಲಿ ಆಗ್ತಾ ಇತ್ತು, ಇವಾಗ ಆಲ್ರೆಡಿ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಅಲ್ಲಿ ನೀವು ಚೈನೀಸ್ ಯುವಾನ್ ಪೇಮೆಂಟ್ ಮಾಡೇನೆ ನೀವು ಅಲ್ಲಿರುವಂತಹ ಟೋಲ್ ವಿಚಾರ, ಅಲ್ಲಿರುವಂತಹ ಕಚ್ಚಾ ತೈಲದ ಖರೀದಿನೂ ನಾಳೆ ಒಂದ್ ದಿವಸ ಕಂಪ್ಲೀಟ್ ಆಗೆಲ್ಲ ಚೈನೀಸ್ ಯುವಾನ್ ಗೆ ಬಂತು ಅಂದ್ರೂ ಕೂಡ ಆಶ್ಚರ್ಯ ಪಡಬೇಡಿ. ಡಾಲರಿನ ಅಮೆರಿಕಾಯಿನ ಅದರಲ್ಲಿ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪಿನ ಪತನ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.